ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಂತೂ ನಾವು ಬಂದಿರುವಂಥದ್ದು ಚಿಕ್ಕಮಂಗ್ಳೂರಿಗೆ. ಮಕ್ಕಳ ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಮುಗಿಸಾದ ನಂತರ ಎಲ್ಲಾದರೂ ಆಚೆ ಹೋಗೋಣ ಮಮ್ಮಿ ಅಂತ ಹೇಳಿದ್ರು. ಅಲ್ಲಿಂದ ಮಂಗಳೂರಿಂದ ಹತ್ತಿರ ಅಲ್ವಾ ಚಿಕ್ಕಮಂಗ್ಳೂರು, ತುಂಬಾ ಚೆನ್ನಾಗಿರುತ್ತೆ ವ್ಯೂಸ್ ಎಲ್ಲ ನೋಡೋದಕ್ಕೆ. ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಬಂದಿರುವಂಥದ್ದು. ಹೋಮ್ ಸ್ಟೇ ಕೂಡ ಮಾಡ್ಕೊಂಡಿದ್ದೀವಿ. ನಾವು ಬರೋ ತನಕ ಅಲ್ಲಿಂದ ಹೊರಟು ಬರೋ ತನಕ ತುಂಬಾ ಲೇಟ್ ಆಗೋಯ್ತು. ಅಂದರೆ ಆಲ್ರೆಡಿ ಇವಾಗ 7 ಗಂಟೆ 7:15 ಆಗಿದೆ. ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಇನ್ನು ನಮ್ಮ ತಂಗಿಯವರು ಕೂಡ ಧರ್ಮಸ್ಥಳ ಹೋಗಿದ್ರು, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇ ಬಂದು ಜಾಯ್ನ್ ಆಗಿ ಚೆನ್ನಾಗಿರುತ್ತೆ, ಎಲ್ಲರೂ ಸೇರಿ ಒಟ್ಟಿಗೆ ಇದ್ದರೆ. ಹಾಗಾಗಿ ಅವ್ರಿಗೂ ಕರೆದಿದ್ದೀನಿ, ಅವರು ಕೂಡ ಬರ್ತಾರೆ. ಏನು ಬರ್ಬೋದು ಅನಿಸುತ್ತೆ. ಅವ್ರು ಬರೋದು 8:30 9 ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರಿಗೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದು ನನಗೂ ಕೂಡ ಖುಷಿ ಇದೆ. ನೋಡೋಣ ಇನ್ನು ಏನೇನು ಯಾವ ರೀತಿ ಇರುತ್ತೆ, ನಾವು ಎಲ್ಲಿದ್ದೀವಿ ಏನು ಎತ್ತ ಅಂತ ಹೇಳಿ ಕಂಪ್ಲೀಟಾಗಿ ನಾನು ಈ ಒಂದು ವ್ಲಾಗಲ್ಲಿ ಹೇಳ್ತೀವಿ. ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸಸ್ಗಳನ್ನ ಕೂಡ ವಿಸಿಟ್ ಮಾಡ್ತೀವಿ, ಅದನ್ನು ಕೂಡ ಈ ವ್ಲಾಗಲ್ಲಿ ಹೇಳ್ತೀನಿ. ನನಗಂತೂ ತುಂಬ ಖುಷಿ ಇದೆ. ಆಲ್ರೆಡಿ ಹೋಮ್ ಸ್ಟೇ ರೂಮ್ ಬಂದಾಯಿತು, ಸ್ವಲ್ಪ ಫ್ರೆಶ್ ಅಪ್ ಕೂಡ ಆಗೋದಿದೆ. ಇನ್ನೇನು ಗಾಡಿಯಿಂದ ಸ್ವಲ್ಪ ಐಟಮ್ಸ್ಗಳನ್ನ ಇಳಿಸಿ ನಾವು ಇಲ್ಲೇ ಕುಕ್ ಮಾಡೋಣ, ಫನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನೋಡಬೇಕು ಯಾರ್ಯಾರು ಎಷ್ಟೆಷ್ಟು ಫನ್ ಮಾಡ್ತೀವೋ, ಎಷ್ಟೆಷ್ಟು ರೀತಿಲಿ ಇರ್ತೀವೋ, ಯಾವ ರೀತಿ ಇರ್ತೀವೋ ಅನ್ನೋದು ಖಂಡಿತವಾಗಿ ನನಗಂತೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ. ನೋಡೋಣ ಹೇಗಿರುತ್ತೆ. ಇದು ನಾವು ಅಲ್ಲಿಗೆ ರೀಚ್ ಆಗಿರೋಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂದಿದ್ದು. ಅದಾದ ನಂತರ ನಾವು ಉಳ್ಕೊಂಡಂಥ ರೂಮ್ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ನೀಟಾಗಿ ಇತ್ತು ಗೊತ್ತಾ. ಈ ರೀತಿಯಾಗಿ ನೀಟಾಗಿ ವೈಟ್ ಬೆಡ್ಶೀಟ್ ಹಾಕಿ ತುಂಬಾ ಕಂಫರ್ಟಬಲ್ ಆಗೋ ರೀತಿಯಲ್ಲಿ ರೂಮ್ ಅಕಾಮಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇತ್ತು. ನಾವು ಸ್ಟೇ ಆಗಿದ್ದು 10 ಜನ, 10ರಿಂದ 14 ಜನ ಅನಿಸುತ್ತೆ, ಅಷ್ಟು ಜನ ಇದ್ವಿ. ಈ ರೂಮಲ್ಲಿ ಸಾಕಾಗಲಿಲ್ಲ, ಮತ್ತು ಬೇರೆ ಒಂದು ರೂಮ್ ಕೂಡ ನಮಗೆ ತೋರಿಸಿದ್ರು. ಅದು ತುಂಬಾ ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ಬೋದು. ಸೊ ನಾವು ಆಗ ಆ ರೂಮನ್ನು ಆಯ್ಕೆ ಮಾಡ್ಕೊಂಡ್ವಿ. ಪ್ರತಿಯೊಂದು ರೂಮ್ಗಳು ಕೂಡ ಇಷ್ಟೇ ನೀಟಾಗಿ ಕ್ಲೀನಾಗಿರುತ್ತೆ. ಮತ್ತು ಆಚೆ ಕೂಡ ಇವಾಗ ಆಲ್ರೆಡಿ ಕತ್ತಲಾಗಿತ್ತು. ಅಂದರೆ ಒಂದು ಕಾಡು ಮಧ್ಯೆ ಇರುವಂಥದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಕೂಡ ಅನಿಸುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಆಲ್ರೆಡಿ ಅಲ್ಲಿ ಜೂಲ ಆಗಿರ್ಬೋದು, ಆಟಾಡ್ತಾ ಇರೋದಾಗಿರ್ಬೋದು. ನಮ್ಮ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ತುಂಬಾ ಎಂಜಾಯ್ ಮಾಡ್ತಾರೆ. ನಾವು ಕೂಡ ತುಂಬಾ ಫನ್ ಮಾಡ್ತೀವಿ, ತುಂಬಾ ಎಂಜಾಯ್ ಮಾಡ್ಬೋದು ಈ ಒಂದು ಪ್ಲೇಸಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ರಿಲ್ಯಾಕ್ಸ್ ಮಾಡ್ತೀನಿ, ಕಂಫರ್ಟಬಲ್ ಆಗಿ ಇರ್ತೀವಿ. ಒಂದು 4 ದಿವಸ ಏನಾದರೂ ಎಲ್ಲ ಬಿಟ್ಟು ಈ ಒಂದು ಟ್ರಾಫಿಕ್ಕಿಂದ ಮುಕ್ತಿಗೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಪ್ಲೇಸ್ ವಿಸಿಟ್ ಮಾಡೋದು ಖಂಡಿತ ಒಳ್ಳೆಯದು ಅಂತ ಹೇಳಿ ನನಗನ್ಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನೀವೇ ನೋಡಿ, ಫುಲ್ಲು ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕೂಡ ಇದೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ನೋಡೋಣ ಬನ್ನಿ ಯಾವ ರೀತಿಯಲ್ಲಿರುತ್ತೆ, ನಾವು ಯಾವ ರೀತಿ ಫನ್ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ ನೋಡಿ, ಆಯಿತಾ. ನಾನು ರೂಮಿಗೆ ಲಗೇಜ್ ಎಲ್ಲ ಇಟ್ಬಿಟ್ಟು ಬಂದೆ. ಸ್ವಲ್ಪ ಚಿಕನ್ ಕೂಡ ತೊಗೊಂಡು ಬಂದಿದ್ವಿ, ಅದನ್ನು ಬೇಗ ಕುಕ್ ಮಾಡಿಬಿಡೋಣ ಅವ್ರು ಬರೋಷ್ಟರಲ್ಲಿ ಅಂತ ಹೇಳಿ. ಈ ಒಂದು ಒಲೆ ಆಗಿರ್ಬೋದು ಅಥವಾ ಆ ಹೊಗೆ ವಾಸನೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಆ ಒಂದು ಖುಷಿ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮಮ್ಮ ಮನೆಯಲ್ಲಿ ನಾವು ಈ ರೀತಿ ಎಲ್ಲ ಇತ್ತು ಮುಂಚೆ. ಕಾಲಕ್ರಮೇಣ ಅದೆಲ್ಲ ಹಂಗೆ ನಶಿಸಿ ಹೋಯಿತು ಅಂತಲೇ ಹೇಳ್ಬೋದು. ಈಗ ಇದೆಲ್ಲ ನೋಡಿದ್ರೆ ಅಯ್ಯೋ ಇದೇ ಜೀವನ ಚೆನ್ನಾಗಿರುತ್ತಲ್ವ ಈ ರೀತಿ ಎಲ್ಲ ಅಂತೇಳಿ ನನಗನ್ಸುತ್ತೆ. ಇವರು ಅಷ್ಟರಲ್ಲಿ ಚಿಕನ್ನೆಲ್ಲ ವಾಶ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಕೂಡ ಚಿಕನ್ ಎಲ್ಲ ವಾಶ್ ಮಾಡಿಕೊಡ್ತಾ ಇರೋವಂಥದ್ದು. ನಮ್ಮ ತಂಗಿಯವ್ರಿಗೆ ಹೇಳಿದ್ದೆ ನಾನು, ಸ್ವಲ್ಪ ಪಾತ್ರೆ ಮತ್ತು ಗ್ಯಾಸ್ ಎಲ್ಲ ತೊಗೊಂಡು ಬನ್ನಿ, ಕುಕ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಅವರು ಕೂಡ ತೊಗೊಂಡು ಬರೋಷ್ಟರಲ್ಲಿ ಇಲ್ಲಿ ಅವ್ರದ್ದೇ ಹೋಮ್ ಸ್ಟೇ ಅವ್ರದ್ದೇ ಸ್ವಲ್ಪ ಪಾತ್ರೆ ಎಲ್ಲ ಇಸ್ಕೊಂಡು ನಾವು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ, ಚಿಕನ್ ಎಲ್ಲ ತೊಳ್ಕೊಳ್ಳೋಣ ಅಂಥೇಳಿ ತೊಳೆದು ಎಲ್ಲ ರೆಡಿ ಮಾಡಿ ಇಡೋಷ್ಟರಲ್ಲಿ ಆಲ್ರೆಡಿ ನಮ್ಮ ತಂಗಿಯವ್ರು ಕೂಡ ಬರ್ತಾರೆ.
ಇವರು ಒಂದು ಕಡೆ ಚಿಕನ್ ವಾಶ್ ಮಾಡಿಕೊಟ್ರು. ನಾನು ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಅಂಥೇಳಿ ಹಾಗೆ ನಾನು ಇವರು ಸ್ವಲ್ಪ ಮಾತಾಡ್ತಾ ಇದ್ವಿ. ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಈ ರೀತಿ ಎಲ್ಲ ಇದ್ದರೆ ನಾನು ಅಡುಗೆ ಮಾಡ್ತೀನ ಅಂಥೇಳಿ ಹಾಗೆಯೇ ಕೇಳ್ತಾ ಇದ್ದೆ. ಅವರು ಕೂಡ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಅಂಥೇಳಿ ಇವರು ಹೇಳ್ತಾಯಿದ್ರು. ನಮಗೂ ಕೂಡ ನಾನು ಈ ರೀತಿ ಎಲ್ಲ ಕುಕ್ ಮಾಡಿ ಅಭ್ಯಾಸ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಪ್ಪ ಅಂದರೆ ನಮ್ಮಮ್ಮ ಅವ್ರ ಮನೇಲಿ ಮುಂಚೆ ಇದೇ ರೀತಿ ಇತ್ತು. ಅಂದರೆ ಇದೇ ರೀತಿ ಇತ್ತು ಅನ್ನೋದಕ್ಕಿಂತ ಗ್ಯಾಸ್ ಕೂಡ ಇತ್ತು, ಅದ್ರ ಜೊತೆಗೆ ಒಲೆ ಕೂಡ ಇತ್ತು. ಎರಡರಲ್ಲೂ ಮಾಡಿ ನನಗೆ ಅಭ್ಯಾಸ ಇದೆ. आता दुसऱ्या जणी गेला ना जेवायला गेले होते दुसऱ्या ಖುಷಿ ಹಳ್ಳಿ ವಾತಾವರಣ ಹತ್ರ ಕಂಡಿದ್ದೆ. ಈ ಥರ ಡೈಲಿ ಮಾಡೋಕ್ಕಾಗತ್ತಾ? ಡೈಲಿ ಮಾಡೋಕ್ಕಾಗತ್ತಾ? ಇಲ್ಲ, ಆದರೆ ಡೈಲಿ ಮನಸಿಟ್ರೆ ಮಾಡಬಹುದು. ನಮ್ಮನ್ನೇ ಒಲೆ ಮಾಡ್ಕೊಳ್ಬೇಕು. ಹೆಂಗಿದ್ರೆ ಗ್ಯಾಸ್ ಜಾಸ್ತಿ ಇದೆಯಲ್ಲ, ಗ್ಯಾಸ್ ಬಿಲ್ ಜಾಸ್ತಿ ಇದೆಯಲ್ಲ ಅದಕ್ಕೆಲ್ಲ ಈ ಥರ ಒಂದು ಮಾಡಿಕೊಟ್ರಿ ಮನೇಲಿ. ಸರಿ, ಅಲ್ಲಿರೋ ಇದು ಮನೆ ಮಾರ್ಬಿಟ್ಟು ಇಲ್ಲಿ ಮನೆ ತೊಗೊಂಬಿಡೋಣ. ಇಲ್ಲ, ಇಲ್ಲಿ ನಿಜವಾಗ್ಲೂ ಇರ್ತೀವ? ಓ, ನಾನು ಇರ್ತೀನಿ. ನೀವು ನಿಜವಾಗ್ಲೂ ಇರಲ್ಲ ಬಿಡಿ. ಒಂದು ದಿವಸ ಅಷ್ಟೇ, 2ನೇ ದಿವಸ ಮತ್ತೆ ಫೋನ್ ಬೇಕು ಅಂತ. ಇನ್ನೇನು ತಂಗಿಯರು ಕೂಡ ಬಂತು, ಅವ್ರ ಗಾಡಿ ಕೂಡ ಬಂತು. ಬೇಗ ಅವರು ಕೂಡ ಮಕ್ಕಳೆಲ್ಲ ಹೊಟ್ಟೆ ಹಸಿವಾಗಿರುತ್ತೆ ಅನಿಸುತ್ತೆ. ಬೇಗ ಕುಕ್ ಮಾಡಿಬಿಡೋಣ ಅಂಥೇಳಿ ಅವರಿಗೆ ಫ್ರೆಶ್ ಅಪ್ ಆಗಲಿಕ್ಕೂ ಕೂಡ ಬಿಡಲಿಲ್ಲ. ಬೇಗ ಬನ್ನಿ ನನಗೆ ಸ್ಟವ್ ಬೇಕು ಅಂಥೇಳಿ ಆ ಥರ ಮಾಡಿ ಕರೆಸ್ಕೊಂಡಿದ್ದಾಯಿತು. ಅವರು ಅಂತೂ ಫ್ರೆಶ್ ಅಪ್ ಕೂಡ ಆಗಲಿಲ್ಲ, ಪಟ್ ಅಂತ ಬಂದೇ ಬಿಟ್ಟರು. ಇವರು ಕೂಡ ಫುಲ್ಲು ನೈಟೆಲ್ಲ ಜರ್ನಿ ಮಾಡಿ ಅವ್ರಿಗೂ ಕೂಡ ಕಂಪ್ಲೀಟಾಗಿ ರೆಸ್ಟ್ ಎಲ್ಲ ಯಾವುದೂ ಇರಲಿಲ್ಲ. ಆದರೂ ಕೂಡ ಫನ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಹೇಳಿದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ ಅಲ್ವಾ? ನಾವು ಒಲೆಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ತಂಗಿಯವರು ಕೂಡ ಬಂದರು. ಇನ್ನೇನು ಗ್ಯಾಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ವೇಗದಾಗ 2 ಗ್ಯಾಸ್ ತೊಗೊಂಡು ಬಂದುಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರಲ್ಲ, ನಾನು ಒಲೆ ಹಚ್ಚಿದ್ದೀನಿ ಆಲ್ರೆಡಿ. ಅಷ್ಟರಲ್ಲಿ ಇಬ್ಬರು ಒಂದೊಂದು ಗ್ಯಾಸ್ ತೊಗೊಂಡು ಕೂಡ ಬಂದುಬಿಟ್ಟಿದ್ದಾರೆ. ಇನ್ನೇನು ಕುಕ್ ಮಾಡಿ ಊಟ ಮಾಡೋದು. ನಾನು ಅಂದ್ಕೊಂಡೆ 9 ಗಂಟೆ ಅಂತ ಹೇಳಿದ್ದೀನಿ ಆಲ್ರೆಡಿ. 9 ಗಂಟೆ ಅಷ್ಟರಲ್ಲಿ ಕರೆಕ್ಟಾಗಿ ಬಂದರು. ಇನ್ನೇನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅಡುಗೆ ಕೂಡ ಆಗೋಗ್ಬಿಡುತ್ತೆ. ಪಟಾಪಟ ಅಂತ ಹೇಳಿಬಿಟ್ಟು ಅಡುಗೆ ಅಂತೂ ಆಗೋಯ್ತು. ಅಡುಗೆ ಆದಮೇಲೆ ಮಕ್ಕಳು ಕೂಡ ಊಟ ಹಾಕಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಊಟ ಹಾಕಿ ಕೊಡ್ತಾ ಇರುವಂಥದ್ದು. ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಊಟ ಮಾಡೋಣ, ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋಣ ಅಂಥೇಳಿ ನಾವು ಕುಕ್ಕೆಲ್ಲ ಮಾಡೋಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು. ನಾವು ಇನ್ನೊಂದು ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನಬೇಕು ಈ ಚಳಿ ವೆದರ್ಗೆ ಅಂಥೇಳಿ ಹೇಳ್ತಾ ಇದ್ಲು. ನಮ್ಮ ತಂಗಿ ಅಷ್ಟರಲ್ಲಿ ಒಂದು ಸ್ನ್ಯಾಕ್ಸ್ ಕೂಡ ಪ್ರಿಪೇರ್ ಮಾಡ್ತಾಳೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಹೆಂಗಿದೆ ಊಟ ಎಲ್ಲ ಚೆನ್ನಾಗಿದೆಯಾ? ಹೆಂಗಿದೆ ವೆದರ್ ಹೆಂಗಿದೆ ಇಲ್ಲಿದು? ಬೆಳಗ್ಗೆ ಏನು ನೋಡ್ಬೇಕು? ಫಾಗ್ ಎಲ್ಲ ನೋಡ್ಬೇಕಲ್ಲ. ಎಲ್ಲಿ? ಮಂಗಳೂರು ಅದು ಐತೆ ಜೋಗ್ ಫಾಲ್ಸ್. ಇಲ್ಲಿ ನೋಡ್ರಿ, ಇವರು ಟೇಬಲ್ ಅರೇಂಜ್ ಮಾಡ್ತಿದ್ದಾರೆ. ಟೇಬಲ್ ನಮ್ಮ ತಂಗಿ ಗಂಡ. ಇವನ್ ನೋಡು ಅಲ್ಲ ಕಣೋ, ಎಲ್ಲೋ ಡಿಚ್ಚಿ ಹೊಡಿಯಕ್ಕೆ ಹೋಗಿದ್ದೆ. ಏನಾಯ್ತೇಶ? ಡಿಚ್ಚಿ ಹೊಡಿಯಕ್ಕೆ ಹೋಗಿದ್ದ? ಈಜು ಹೊಡಿಯಕ್ಕೆ ಹೋಗಿದ್ಯೋ? सृष्टि ಚೆನ್ನಾಗಿದೆಯಾ ಅಟ್ಮಾಸ್ಫಿಯರ್? तूच काढो बोलते मना. सूपर आಗಿದೆ.
ಏನು ಗೊತ್ತಾ ಗೈಸ್, ಇಲ್ಲಿ ಈ ಅಟ್ಮಾಸ್ಫಿಯರ್ಗಂತೂ ಸೂಪರ್ ಆಗಿದೆ. ಎಷ್ಟು ಬೇಕಿದ್ರೂ ಎಂಜಾಯ್ ಮಾಡ್ಬೋದು. ಆ, ಒಳ್ಳೆ ಖುಷಿಯಾಗಿರ್ಬೋದು, ಆಟ ಆಡ್ಬೋದು. ಕೇರಮ್ ಎಲ್ಲ ಇದೆ. ನಾವು ಇನ್ನು ಅಂದರೆ ನಾವು ಬಂದಿದ್ದೇ ಲೇಟ್ ಆಗೋಯ್ತು, ಹಾಗಾಗಿ ನಮಗೇನು ಆಡಲಿಕ್ಕೆಲ್ಲ ಆಗಲಿಲ್ಲ. ಅಂದರೆ ಮಕ್ಕಳೆಲ್ಲ ಆಟ ಆಡಿದ್ರು, ನಾವು ಕುಕ್ಕಿಂಗ್ ಬೇರೆ ಇತ್ತಲ್ಲ, ಹಾಗಾಗಿ ನಾವು ಕುಕ್ಕಿಂಗ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಿದ್ವಿ. ಕುನಾಚಕ್ಕೆ ಬೇ ನಮ್ಮ ಇಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಯಾರೋ ಫ್ರಿಜ್ಜಲ್ಲಿ ಕೋಕ್ನ ಇಟ್ಟಿದ್ರು ಆಯಿತಾ. ಆ ಕೋಕ್ನ ತೊಗೊಂಡು ನಮ್ಮ ಅತ್ತೆ ಮಗಳು ಕುಡಿತಾ ಇದ್ಲು. ಹಾಗಾಗಿ ಬೇರೆ ಯಾರ್ದೋ ನಾವು ಆಲ್ರೆಡಿ ಕುಡಿದ್ಬಿಟ್ರು. ಮಕ್ಕಳು ಕೂಡ ಬಂದ ಕೂಡಲೇ ನಾನೇ ಇಟ್ಟಿರೋದು ಅಂತ ಅಂದ್ಕೊಂಡು ಕುಡಿದ್ಬಿಟ್ಟಿದ್ದಾರೆ. ಅದನ್ನು ಕೂಡ ನಾಳೆ ಬೆಳಗ್ಗೆ ಬೇರೆ ತಂದು ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಂದು ಇಟ್ವಿ. ಅದಾದಮೇಲೆ ಕುಡ್ದಾದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಕೂಡ ತಂದಿಟ್ವಿ. ನಾನು ಹೇಳಿದ್ನಲ್ಲ ಸ್ನ್ಯಾಕ್ಸು ಅಂತೇಳಿ, ಇದೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಚೆನ್ನಾಗಿರುತ್ತೆ, ತುಂಬ ಸಖತ್. ಏನು ಹೇಳಿ, ಉಪ್ಪು ಖಾರ ಟೊಮೆಟೊ ಮಸ್ತ್ ಇದೆ. ಯಾರು ಹೇಳ್ಕೊಟ್ಟಿದ್ದು? ನವೀನಣ್ಣ. ಯಾರು ಹೇಳ್ಕೊಟ್ಟಿದ್ದು? ನವೀನಣ್ಣ. ಸೂಪರ್ ಆಗಿದೆ. ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು. ನಿಮ್ಮ ಅಣ್ಣ? ಅವೂಲ್ ಅಣ್ಣ. ಯಾರಣ್ಣ? ಊಲ್ ಅಣ್ಣ. ಅವೂಲ್ ಅಣ್ಣ. ಅವೂಲ್ ಅಣ್ಣ. ಅವೂಲ್ ಅಣ್ಣ. ಎಲ್ಲೆಲ್ಲಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆ ಅಂದರೆ ಆಲ್ರೆಡಿ 8 ಗಂಟೆ ಆಗೋಗಿದೆ. 8 ಗಂಟೆ ಅಷ್ಟೊತ್ತಿಗೆ ಎದ್ದು ಕಾಫಿ ಕೊಯ್ಯೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ತುಂಬಾ ಚೆನ್ನಾಗಿದೆ, ವ್ಯೂ ಅಂತೂ ಸಖತ್ತಾಗಿದೆ. ನನಗಂತೂ ಭಾಳ ಖುಷಿಯಾಗುತ್ತೆ, ಮನಸ್ಸಿಗೂ ತುಂಬ ಖುಷಿ ಅನಿಸುತ್ತೆ. ಈ ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಒಂಥರ ಎಷ್ಟು ಚೆನ್ನಾಗಿ ಫೀಲ್ ಆಯಿತು ಗೊತ್ತಾ. ಹಕ್ಕಿಗಳ ಕಿಚಿ ಪಿಚಿ ನೀವೇ ಕೇಳಿ. ಫೋನ್ನಲ್ಲಿ ಅಷ್ಟೊಂದು ಕ್ಲಿಯರಾಗಿ ಆ ಹಕ್ಕಿಗಳ ಚಿಲಿಪಿಲಿ ನಾದ ಕೇಳಿಸಲಿಲ್ಲ ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯಿತು ನಮಗೆ. ಇದೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಟೈಮ್ ಕೂಡ ಆಗೋಗುತ್ತೆ ಅಂತ ಹೇಳಿ ನಾವು ಕೂಡ ಏನು ಮಾಡಿದ್ವಿ, ಬೇಗ ಸ್ವಲ್ಪ ಬೆಳಗ್ಗೆನೇ ಎದ್ದು ಟೊಮೆಟೊ ಬಾತನ್ನ ಮಾಡಿ ಮಕ್ಳಿಗೂ ಕೂಡ ಬ್ರೇಕ್ಫಾಸ್ಟ್ನ ಕೊಟ್ಟು ನಾವು ಫಿಶ್ ತೊಗೊಂಡು ಬರೋಣ ಅಂತೇಳಿ ಹೊರಟ್ವಿ. ನಾವೇನು ಅಂದ್ಕೊಂಡ್ವಿ, ಬೆಳಗ್ಗೆನೇ ಬೇಗ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಫಸ್ಟು ಫಿಶ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಬೇರೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಲ್ಲೇ ಈ ಒಂದು ವೆದರಲ್ಲೇ ತುಂಬಾ ಚೆನ್ನಾಗಿದೆ, ಇಲ್ಲೇ ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಕುಕ್ಕಿಂಗ್ ಮಾಡಿ ಅಲ್ಲೇ ರಿಲ್ಯಾಕ್ಸ್ ಮಾಡಿದ್ವಿ ನಾವು ಅವತ್ತಿನ ದಿವಸ ಎಲ್ಲ. ಅಲ್ಲೇ ಹತ್ರದಲ್ಲಿರುವಂಥ ಬೇರೆ ಒಂದು ಪ್ಲೇಸಸ್ಗೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಅದನ್ನು ಕೂಡ ತೋರಿಸ್ತೀವಿ. ಬೆಳಗ್ಗೆನೇ ಇಲ್ಲಿ ಅಂದರೆ ಬಾತ್ ಮಾಡ್ಕೊಂಡಿದ್ವಿ, ಮತ್ತು ಮಾಡಿದ್ವಲ್ಲ ಚಿಕನ್ ಸ್ವಲ್ಪ ಕೂಡ ಅದನ್ನು ಕೂಡ ತಿಂದಿದ್ದಾಯಿತು. ಈಗೆಲ್ಲರೂ ಫಿಶ್ ತೊಗೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಫಿಶ್ ತೊಗೊಂಡು ಅಲ್ಲಿ ಫಿಶ್ ಮಾಡಿ ತಿನ್ನಬೇಕು ಅನ್ನೋ ಈ ಅಟ್ಮಾಸ್ಫಿಯರಲ್ಲಿ ಫಿಶ್ ಮಾಡಿ ತಿನ್ನಬೇಕು ಅಂತೇಳಿ ನನಗೂ ಕೂಡ ತುಂಬ ಆಸೆ. ಹಾಗಾಗಿ ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ, ನೋಡೋಣ ಬನ್ನಿ. ಗೌರಿ ಗ್ಲಾಸು ಕುಚ್ಚು ಗೌರಿ
ಮಾರ್ಕೆಟ್ ಕೂಡ ಬಂದ್ವಿ. ಬಂದ ನಂತರ ಅಲ್ಲಿ ಮೀನುಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಅವತ್ತಿನ ದಿವಸ ನಾವು ಮೀನು ಸಾರಾಗಿರ್ಬೋದು, ಫಿಶ್ ಫ್ರೈ ಆಗಿರ್ಬೋದು ಅದನ್ನು ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ನಾವು ಮೀನು ತೊಗೊಂಡ್ರೆ ಯಾವಾಗ್ಲೂ 5 kg ಮೇಲಿರುವಂಥ ಮೀನುಗಳನ್ನ ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮುಳ್ಳು ಕೂಡ ಕಮ್ಮಿ ಅಂತ ಹೇಳಿ ಅನಿಸುತ್ತೆ. ಬೇಗ ನೀಟಾಗಿ ಮುಳ್ಳೆಲ್ಲ ಬಿಡಿಸ್ಕೊಂಡು ಆರಾಮಾಗಿ ತಿನ್ಬೋದು. ಹಾಗಾಗಿ ಯಾವಾಗಲೂ ನಾವು ಫಿಶ್ ಏನಾದರೂ ತೊಗೊಳ್ತೀವಿ ಅಂತ ಹೇಳಿದ್ರೆ ಒಂದು 3-3.5 kg ಮೇಲಿರುವಂಥ ಫಿಶನ್ನು ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಈ ಒಂದು ಫಿಶ್ನ ತೊಗೊಂಡು ಮನೆಗೆ ಹೊರಡ್ತೀವಿ. ಇದು ಏನಪ್ಪ ಅಂತ ಹೇಳಿದ್ರೆ ನಾಟಿ ಏಡಿಕಾಯಿ, ಅಂದರೆ ನದಿಗಳಲ್ಲಿ ಸಿಗುವಂಥ ಏಡಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಂತೂ ಟೇಸ್ಟ್ ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇಲ್ಲಿ ಬಂದ್ವಿ, ಅಂದರೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಬರೋ ತನಕನೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಮಧ್ಯಾಹ್ನ 1:30-2 ಗಂಟೆ ಹಾಗೆ ಹೋಯಿತು ಅಲ್ಲಿಂದ ಬರೋ ತನಕ. ಇವಳು ಬೆಳಗ್ಗೆದು ಸ್ವಲ್ಪ ಏನು ಟೊಮೆಟೊ ಬಾತು ಉಳಿದಿತ್ತಲ್ಲ ಅದನ್ನು ಎಲ್ರಿಗೂ ಕೂಡ ತಿನ್ನಿಸಿದ್ರೆ ಖಾಲಿ ಆಗೋಗ್ಬಿಡುತ್ತೆ, ಅದೇನು ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಬಾಣಲಿಲಿ ಹಾಕ್ಕೊಂಡು ತಿನ್ನಿಸ್ತಾ ಇರೋದು. ಇದನ್ನು ಏನಪ್ಪ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಇವತ್ತು ಮದರ್ಸ್ ಡೇ ಅಲ್ವಾ, ತಾಯಿ ಕೊಟ್ಟರೆ ಎಲ್ಲರೂ ತಿನ್ನಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಿನ್ನಿಸ್ತಾ ಇರುವಂಥದ್ದು. ಬಾಣಲಿಲೆ ತಿನ್ನಿಸ್ತಿದ್ದೀರ ಅವನಿಗೇನು ಬಾಣಲಿ ಗೊತ್ತಾ ಅದು ಚೆನ್ನಾಗಿದ್ಯಾ ನೋಡಿ ಗೈಸ್. ನಾವು ಬಂದು ನಮ್ಮಮ್ಮನ ಕೈ ತೊಟ್ಟು, ಯಾಕೆಂದ್ರೆ ಇವತ್ತು ನಮ್ಮ ಮದರ್ಸ್ ಡೇ ಇದೆ. ಯಾರ್ಯಾರು ನೋಡ್ತಿದ್ದಾರೆ ಅವರಿಗೆಲ್ಲರೂ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ನೋಡಿ ಗೈಸ್, ಇವರೆಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ ಗೈಸ್. ವಿಡಿಯೋ ಮಾಡ್ತೀವಿ ಹೋಗ್ರ. ನಾವು ಇಲ್ಲಿ ಕುಕ್ ಮಾಡುವಂಥ ಬ್ಯುಸಿಲಿದ್ದರೆ ನನ್ನ ತಂಗಿ ಮಕ್ಕಳು ನಾನು ವಿಡಿಯೋ ಮಾಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಅವಳ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡ್ತಾಳೆ. ನೋಡಿ ದೊಡ್ಡಮ್ಮ ಫಿಶ್ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ಬಂದು ಅಡುಗೆಗೆ ತಯಾರು ಮಾಡಿಸ್ತಿದ್ದಾರೆ. ಇಲ್ಲಿ ಕ್ಯಾರಮ್ ಮಾಡ್ತಿದ್ದೀವಿ ನಾವು. ಹಾಯ್ ಮಾಡಿ ಎಲ್ಲರೂ. ನೋಡಿ ಗೈಸ್, ಇಲ್ಲಿ ರೆಸಾರ್ಟಲ್ಲಿ ಬಂದ್ಮೇಲೂ ಕ್ಯಾರಮ್ ನೋಡಿ ಜಗಳ ಆಡ್ತಿದ್ದಾರೆ ಗೈಸ್, ಜಗಳ ಆಡ್ತಿದ್ದಾರೆ. ನಾನು ನಿಕ್ತೀನಿ ಅಂತ. ಹಾಯ್ ಮಾಡು. ಇವನು ತುಂಬಾ ಎಮೋಷನಲ್ ಓವರ್ ಮಾಡ್ತಾನೆ ಗೈಸ್. ಏನಿಲ್ಲ, ಮಸಾಲೆ ರುಬ್ಬೋದು, ಹಾಕ್ತಾ ಇರೋದು ಅಷ್ಟೇ, ಮಾಡ್ತಾ ಇರೋದು, ತಿಂತಾ ಇರೋದು ಅಷ್ಟೇ, ಚಟಾಪಟ. ಓಕೆ, ಈಗ ನಾವು ಫಾಲ್ಸಿಗೆ ಯಾವಾಗ ಹೋಗ್ತೀವಿ? ಇವಾಗ ಬೇಗ ಕುಕ್ ಮಾಡ್ಬಿಡ್ತೀನಿ ಫಿಶ್. ಓಕೆ, ಬೇಗ ಕುಕ್ ಮಾಡಿ ನಾವು ಹೋಗೋಣ. ನಾವು ಕೂಡ ಕುಕ್ಕಿಂಗೆಲ್ಲ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಈ ಒಂದು ಪ್ಲೇಸಲ್ಲಿ ಬಂದು ಊಟ ಮಾಡೋಣ, ಆಚೆ ಊಟ ಮಾಡೋಣ ಅಂಥೇಳಿ ನಾವು ಕೂಡ ಬರ್ತಾ ಇರುವಂಥದ್ದು. ತುಂಬಾ ಚೆನ್ನಾಗಿತ್ತು, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಈ ಒಂದು ಪ್ಲೇಸ್ ನೋಡಿದ್ರೆ ತುಂಬಾ ಮನಸ್ಸಿಗೆ ನಿರಾಳ, ಖುಷಿ, ಸಂಭ್ರಮ ಎಲ್ಲ ಒಂದು ನಿಮಿಷದಲ್ಲಿ ಏನೇ ಚಿಂತೆ ಕೊರತೆಗಳಿದ್ರೂ ಕೂಡ ಮರ್ತೋಗುತ್ತೆ. ಅಂಥ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನಾವು ಇವತ್ತು ಊಟ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ. ಈ ರೀತಿ ಎಲ್ಲ ಪ್ಲೇಸಸ್ನ ನಾವು ಹೇಗೆ ಹುಡುಕ್ತೀವಿ ಅಂತೇಳಿ ಯೋಚನೆ ಮಾಡ್ತೀರಾ? ಕಂಪ್ಲೀಟಾಗಿ ನಮಗೆ ಗೈಡ್ ಮಾಡೋದು ಯಾರಪ್ಪ ಅಂತ ಹೇಳಿದ್ರೆ ಕಾರ್ಝೋನ್ ಟ್ರಾವೆಲ್ ಹೌಸ್ ಕಡೆಯಿಂದ ನಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ಅವರದ್ದು ತುಂಬ ಚೆನ್ನಾಗಿ ಲೀಡ್ ಮಾಡ್ತಾರೆ. ನಾವು ಯಾವ ರೀತಿ ಇರಬೇಕು, ಪ್ಲ್ಯಾನಿಂಗ್ ಎಲ್ಲ ಯಾವ ರೀತಿ ಮಾಡಬೇಕು, ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಒಳ್ಳೆ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅನ್ನೋವಂಥದ್ದು ಥಾಟಲ್ಲಿ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ. ನಿಮಗೆ ಅವ್ರ ಸಜೆಷನ್ ಏನಾದರೂ ಬೇಕು ಅಂತ ಹೇಳಿದರೆ ಅವರು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅವ್ರ ನಂಬರ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆಯಿತಾ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ನೀವೇ ನೋಡಿ ಆಯಿತಾ.
ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಚಾಪೆ ಹಾಕ್ಕೊಂಡು ಕುತ್ಕೊಂಡು ಆಲ್ರೆಡಿ ನಾನಂತೂ ಫಿಶ್ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿ ಅಂದರೆ ನಾವು ನೀರಿತ್ತಲ್ಲ, ವಾಟರ್ ಫಾಲ್ಸ್ ಇತ್ತಲ್ಲ, ಅಲ್ಲಿ ಚೆನ್ನಾಗಿರುತ್ತೆ, ಕುಕ್ ಮಾಡಿಕೊಂಡು ನಾವು ಕೂಡ ಎಂಜಾಯ್ ಮಾಡ್ಬೋದು ಅಂಥೇಳಿ ಅಂದ್ಕೊಂಡಿದ್ವಿ. ಅಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಕಡೆ ನೀರು ಬರ್ತಾ ಇರೋದಿಲ್ಲ, ಫಾಲ್ಸ್ ಎಲ್ಲ ಕಮ್ಮಿ ಬೀಳುವಂಥದ್ದೆಲ್ಲ. ಹಾಗಾಗಿ ಇಲ್ಲಿ ಒಂದು ಜರಿ ಥರ ನೀರು ಹರಿತಾ ಇತ್ತು. ಮಕ್ಕಳಾದರೂ ಸ್ವಲ್ಪ ಖುಷಿ ಪಡಲಿ ಅಂತೇಳ್ಬಿಟ್ಟು ನಾವು ಇಲ್ಲಿಗೆ ಕರ್ಕೊಂಬಂದಿರುವಂಥದ್ದು. ನನ್ನ ತಂಗಿ ಮಗಳು ನೋಡಿ ಎಷ್ಟು ಚೆನ್ನಾಗಿ ಅವಳು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಳೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಿದ್ದಾರೆ, ಏನೋ ಮಾಡ್ತಿದ್ದೀರಾ ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿ ವೆದರ್ ಬರ್ತಿದೆ, ವಾ ಸೋ ನೈಸ್ ಗಾಯ್ಸ್. ಇಲ್ಲಿ ನೋಡಿ ಎಷ್ಟು ಚಂದ, ತುಂಬ ತಣ್ಣೀರು ಗೈಸ್. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿದೆ. ಏನಾದರೂ ಲಯನ್ ಬಂದರೆ ಮುಗಿದ ಕತೆ. ನೋಡಿ ನಾವು ಬಂದು ಇದ್ದೀವಿ. ನಾನು ಆಟ ಆಡ್ತಿದ್ದೇನೆ, ಒಳಗಡೆ ಹೋಗೋಕ್ಕೂ ಒಂಥರ ಆಗ್ತಿದೆ. ನಾನು ಅವಾಗ ಅಳ್ತಿದ್ದೆ ಗೈಸ್, ಯಾಕೆಂದರೆ ಇಲ್ಲಿ ನಾವು ಆಡೋಕ್ಕೂ ಆಗಲ್ಲ, ದೊಡ್ಡವರು ದೊಡ್ಡವರು ಆಡಬೇಕಂತಾನೆ ಅಂದಿದ್ರು. ಹುಡುಗಿ ಅಲ್ಲಿ ರೆಸಾರ್ಟಲ್ಲಿ ಹುಡುಗಿ ಇರ್ತಾರೆ ಗೈಸ್, ಅವಳು ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಗೈಸ್. ಹೆಂಗೆ ಆಡೋಕ್ಕಾಗತ್ತೆ, ನೀವು ಸ್ವಲ್ಪ ಕಮೆಂಟಲ್ಲಿ ಹೇಳ್ತೀರಾ ಗೈಸ್. ನಾವು ಬುಕ್ ಮಾಡ್ಕೊಂಡಿರುವಂಥ ರೆಸಾರ್ಟ್ ಇದೇನೆ. ನಿಮಗೇನಾದರೂ ಈ ರೆಸಾರ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಥವಾ ಈ ಹೋಮ್ ಸ್ಟೇದು ಏನಾದರೂ ನಂಬರ್ ಬೇಕು ಅಂತ ಹೇಳಿದ್ರು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅವರ ನಂಬರ್ ಆಗಿರ್ಬೋದು, ಅವರ ಡೀಟೇಲ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಕೊಡ್ತೀನಿ. ಇಲ್ಲೊಂದು ತುಂಬಾ ಬ್ಯೂಟಿಫುಲ್ ಆದಂಥ ಏರಿಯಾ ಎಲ್ಲ ಇದೆ ಅಲ್ವಾ. ನಾವು ಕೂಡ ಇನ್ನೇನು ನೈಟ್ ಆಯಿತು, ಹೊರಡುವಂಥ ಸಮಯ ಕೂಡ ಬಂತು. ನಾವು ಕೂಡ ಫನ್ ಮಾಡೋಣ ಅಥವಾ ರೀಲ್ಸ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲಿ ರೀಲ್ಸ್ನ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಪ್ರಯತ್ನ ಪಡೋದೇನು, ರೀಲ್ಸ್ಗಂತೂ ಮಾಡಿದ್ದೀನಿ. ನೀವು ಕೂಡ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಅದು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತಲೇ ಅನಿಸುತ್ತೆ, ನನಗನ್ಸುತ್ತೆ. ಮತ್ತು ಮದರ್ಸ್ ಡೇ ಕೂಡ ಇತ್ತು ಅಲ್ವಾ, ಅದಕ್ಕೆ ನನ್ನ ತಂಗಿ ಮಗ ಕೂಡ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಿದ್ರು, ನಮಗೂ ಕೂಡ ವಿಶ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಇನ್ನೇನೋ ಹೊರಡ್ತಾ ಇರುವಂಥದ್ದು. ನಾವು ಕೂಡ ಉಳ್ಕೊಂಡಿದ್ದಂಥ ಏನು ಹೋಮ್ ಸ್ಟೇ ಇತ್ತಲ್ಲ, ಅವರು ಕೂಡ ತುಂಬಾ ಕೋಆಪ್ರೇಟ್ ಮಾಡಿದ್ರು. ಒಳ್ಳೆ ಫ್ಯಾಮಿಲಿ ರೀತಿಯಲ್ಲಿ ಅವರು ಕೂಡ ಇದ್ದರು. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಎಲ್ಲರೂ ಸೇರಿ ಒಟ್ಟಿಗೆ ಇದ್ದಿದ್ದು ನನಗಂತೂ ಭಾಳನೇ ಖುಷಿ ಆಯಿತು. ಈ ಒಳ್ಳೆ ಪ್ಲ್ಯಾನ್ಗಳಾಗಿರ್ಬೋದು, ಈ ಒಳ್ಳೆ ರೆಸಾರ್ಟ್ಗಳಾಗಿರ್ಬೋದು, ಅಥವಾ ನಾವು ಹೋಗುವಂಥ ಟೂರಿಸಮ್ ಪ್ಲ್ಯಾನ್ ಆಗಿರ್ಬೋದು, ನಮಗೆ ಕಂಪ್ಲೀಟಾಗಿ ಅಥವಾ ನನಗೆ ಕಂಪ್ಲೀಟಾಗಿ ಆ ಒಂದು ಮಾಹಿತಿ ಡೀಟೇಲ್ಸ್ನ ಕೊಡುವಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಕಾರ್ಝೋನ್ ಟ್ರಾವೆಲ್ ಹೌಸಿಂದ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ನನಗೆ ಬರುವಂಥದ್ದು. ನಿಮಗೇನಾದರೂ ಬೇಕು, ಅವ್ರ ನಂಬರ್ ಕೂಡ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ನಾನು ಕೂಡ ಅವ್ರ ನಂಬರ್ ಕೂಡ ಶೇರ್ ಮಾಡ್ತೀನಿ. ತುಂಬಾ ಒಳ್ಳೆ ರೀತಿಯಲ್ಲಿ ಅವರು ಟೂರಿಸಮ್ ಪ್ಲ್ಯಾನ್ ಆಗಿರ್ಬೋದು ಅಥವಾ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಆಗಿರ್ಬೋದು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತಾರೆ. ಅದೆಲ್ಲ ಆದ ನಂತರ ನಾವು ಕೂಡ ಅಲ್ಲಿಂದ ಬರ್ತೀವಿ. ಬಂದು ಮಧ್ಯದಾರಿಲಿ ನಾವು ಕೂಡ ನಿಲ್ಲಿಸ್ಕೊಂಡು ಇಲ್ಲಿ ನಾವು ಏನು ಉಳಿದಿರುವಂಥ ಫಿಶ್ ಆಗಿರ್ಬೋದು, ಫಿಶ್ ಸಾರಾಗಿರ್ಬೋದು, ಅದೆಲ್ಲ ತೊಗೊಂಡು ಬಂದಿರ್ತೀವಲ್ಲ, ಅದನ್ನು ಕೂಡ ಇಲ್ಲಿ ಕಂಟಿನ್ಯೂಯಸ್ ಆಗಿ ಕುಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ಮನೆಗೆ ಹೊರಡೋಣ ಅಂಥೇಳಿ ನಾವು ಕಂಪ್ಲೀಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನಪ್ಪ ಸ್ವಲ್ಪ ದುಡ್ಡು ಕೊಟ್ಟರೆ ಅಥವಾ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಅನ್ನೋದಕ್ಕಿಂತ ಏನಾದರೂ ನಾವು ಅಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋಣ. ಮತ್ತು ಡಾಬಾ ಸೈಡಲ್ಲಿ ನಾವು ಏನಾದರೂ ಕೂತ್ಕೊಂಡು ತಿನ್ನೋದಿದ್ದರೆ ಅವ್ರಿಗೆ ಸ್ವಲ್ಪ ಹೇಳಿದ್ರೆ ನಾನು ಸ್ವಲ್ಪ ಕುಕ್ ಮಾಡಿರುವಂಥದ್ದು ನಮ್ಮ ಮನೇಲಿ ಫುಡ್ ಇದೆ, ಅದನ್ನು ಕೂಡ ನಾವು ಖಾಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಆ ರೀತಿ ಇರುವಂತಹ ಪ್ಲೇಸಸ್ಗಳನ್ನೇ ನಮ್ಮ ಹಸ್ಬೆಂಡ್ ಕೂಡ ನೋಡುವಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಮನೆ ಫುಡ್ಡು ಖಾಲಿ ಆಗುತ್ತೆ, ಹೋಟೆಲ್ ಫುಡ್ಡು ಖಾಲಿ ಆಗುತ್ತೆ. ನಮಗೆ ಹೋಟೆಲ್ ಏನು ಎಕ್ಸ್ಪೆನ್ಸಸ್ ಕೂಡ ಕಮ್ಮಿ ಆಗುತ್ತೆ, ಒಳ್ಳೆ ಫುಡ್ಡು ಕೂಡ ತಿನ್ಬೋದು. ಅಲ್ಲಿಂದ ಕಂಪ್ಲೀಟಾಗಿ ನಾವು ಮನೆಗೆ ಕೂಡ ಹೊರಡ್ತೀವಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.
போனது உள்ளம் இல்லை ஞானம்